ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈವ್ನಿಂಗ್ ಸ್ನಾಕ್ಸ್ ಅಂತ ಕಬಾಬ್ ಮಾಡ್ತಾ ಇದೀವಿ. ಸೊ ಮ್ಯಾರಿನೇಟ್ ಮಾಡಬೇಕಾಗಿರೋದು ಬೋನ್ಲೆಸ್ ಚಿಕನ್ 1/2 kg. ಸೊ ಅದಕ್ಕೆ ಹಾಕ್ತಾ ಇದೀವಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ನೆಕ್ಸ್ಟ್ ಅದಾದ್ಮೇಲೆ ಸಾಲ್ಟ್ ಹಾಕೋಣ. ಟೇಸ್ಟ್ ಕರೆಕ್ಟ್ ಆಗಿ ಸಾಲ್ಟ್ ಹಾಕೊಳ್ಳಿ. ಫುಡ್ ಕಲರ್ ಸ್ವಲ್ಪ ಹಾಕಿ. ಸೊ ನೆಕ್ಸ್ಟ್ ಖಾರ ಬೇಕಲ್ವಾ, ಸೊ ಅದಕ್ಕೆ ಬೇಕಾಗಿದ್ರೆ ರೆಡ್ ಚಿಲ್ಲಿ ಪೌಡರ್ ಹಾಕೋಣ. ದ ಸೀಕ್ರೆಟ್ ಆಫ್ ದಿಸ್ ಡಿಶ್ ಏನಂದ್ರೆ ಕರ್ಡ್ ಹಾಕ್ತಿವಿ. ಎಷ್ಟೋ ಜನಕ್ಕೆ ಗೊತ್ತಿರೋದೇ ಇಲ್ಲ ಫ್ರೆಂಡ್ಸ್ ಏನಿದು ಸೀಕ್ರೆಟ್ ಅಂತ. ಒಬ್ಬೊಬ್ಬರ ಮನೆಯಲ್ಲಿ ಸಾಫ್ಟ್ ಆಗಿ ಬರುತ್ತೆ, ಆಯಿಲ್ ಚೆನ್ನಾಗಿ ಸಕ್ಕಾಗುತ್ತೆ. ಬಟ್ ಒಬ್ಬೊಬ್ಬರು ಒಂದೊಂದು ಡಿಸೈನ್ ಅಲ್ಲಿ ಮಾಡ್ತಾರೆ, ಒಂದೊಂದು ಪ್ಯಾಟರ್ನ್ ಅಲ್ಲಿ. ಸೊ ದಿಸ್ ಡಿಶ್ ಸೀಕ್ರೆಟ್ ಏನಂದ್ರೆ ಕರ್ಡ್ ಹಾಕಿ ಅಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಹೋಮ್ ಮೇಡ್ ಪೌಡರ್, ಇದು ಕಬಾಬ್ ಪೌಡರು. ಸ್ಪೂನಲ್ಲಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ, ಕೈಯಲ್ಲಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಎಲ್ಲ ಪೀಸಸ್, ಚಿಕನ್ ಪೀಸಸ್ಗೆ ಅದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು, ಆಗ್ಲೇ ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಏನೇನು ಹಾಕಿದ್ವಿ ಅಂತ. ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಬೋನ್ಲೆಸ್ ಚಿಕನ್ ಅಂಡ್ 1/2 kg, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಮನೇಲಿ ಮಾಡಿರೋ ಸೀಕ್ರೆಟ್ ಗರಂ ಮಸಾಲ ಹಾಕಿ, ಸಾಲ್ಟ್ ಹಾಕಿ, ರೆಡ್ ಚಿಲ್ಲಿ ಪೌಡರ್ ಹಾಕಿ. ವೆರಿ ವೆರಿ ಸ್ಪೆಷಲ್ ಏನಂದ್ರೆ ನೀವು ಗಟ್ಟಿಯಾಗಿರೋ ಮೊಸರು ಹಾಕೊಳ್ಳಿ, ಆಗ ಬೇಗ ಅದು ಚೆನ್ನಾಗಿ ಸಕ್ ಆಗುತ್ತೆ, ಬೇಗ ಕುಕ್ ಆಗುತ್ತೆ. ಇದನ್ನೇ ನಾನು ಹೇಳಿದ್ದು. ವಿನಿಗರ್ ಆಪ್ಷನ್, ಅದು ಬೇಡ ಬೇಡಿ. ಸೊ ನಮ್ ಪರ್ಸನಲ್ ಆಗಿ ಬೇಕಂದ್ರೆ ಲೆಮನ್ ಇದ್ರೆ ಲೆಮನ್ ಹಾಕೊಳ್ಳಿ, ಅದು ಆಪ್ಷನ್. ಇಲ್ಲಾಂದ್ರೆ ಮನೇಲಿ ಎಲ್ಲಾರ್ದು ವೆರಿ ನೆಸೆಸಿಟಿ ಇದ್ದೇ ಇರುತ್ತೆ. ಕರ್ಡ್ ಎನಿ ಟೈಮ್ ನಮ್ ಅವೈಲೇಬಲ್ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನ್ ಅವೈಲೇಬಲ್ ಇದೆ ಈಗ ಅಂದ್ರೆ ಕರ್ಡ್ ಇದೆ. ಸೊ ಅದನ್ನ ಹಾಕಿ ಮ್ಯಾರಿನೇಟ್ ಮಾಡ್ತಾ ಇದೀನಿ. ನೋಡಿ ಹೌ ನೈಸ್ ಇಟ್ಸ್ ಲುಕಿಂಗ್ ನೌ. ಟೇಸ್ಟ್ ಅದೇ ತರ ಬರುತ್ತೆ ನೋಡಿ. ಆ ಕಲರ್ ನೋಡಿ, ವಾವ್, ವೆರಿ ಸಾಫ್ಟ್, ವೆರಿ ಯಮ್ಮಿ ಯಮ್ಮಿ. ಸೊ ಮ್ಯಾರಿನೇಟ್ ಆದ್ಮೇಲೆ ನೀವು ನೋಡಿ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ. ಸೊ ನೀವು ಮತ್ತೆ ಕೇಳ್ತೀರಾ, ನಿಮ್ ಮಕ್ಳು ಕೇಳ್ತಾರೆ, ಮಮ್ಮಿ ಮತ್ತೆ ಮಾಡಿ ಮತ್ತೆ ಮಾಡಿ. ಏನೋ ಸ್ಮಾಲ್ ಇಂಗ್ರೀಡಿಯೆಂಟ್ ಮಿಸ್ ಆಗಿತ್ತು ಫ್ರೆಂಡ್ಸ್. ಅದೇ ಏನಂದ್ರೆ ಕಾರ್ನ್ಫ್ಲೋರ್. 1 ಟೇಬಲ್ ಸ್ಪೂನ್ ಆಫ್ ಕಾರ್ನ್ಫ್ಲೋರ್ ನ ಮಿಕ್ಸ್ ಮಾಡಿ, ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಕಬಾಬು. ಎಷ್ಟು ಸಫಿಶಿಯಂಟ್ ಇದೆ ನೋಡ್ಕೊಳ್ಳಿ. ಸೊ 1 or 1.5 ಸ್ಪೂನ್ ಸಾಕಾಗುತ್ತೆ. ಈಗ ಮಿಕ್ಸ್ ಮಾಡೋಣ ಅದನ್ನ. ಕ್ಲೀನ್ ಆಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನ ಹಾಕದೆ ಕ್ರಿಸ್ಪಿಗೋಸ್ಕರ. ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಆ ಕಲರ್ ನೋಡಿದ ತಕ್ಷಣ ಮಕ್ಳು ನನಗೂ ಕೊಡಿ ಮಮ್ಮಿ ಅಂತ ತಿಂತಾ ಇರ್ತಾರೆ. ಹೋಟೆಲಲ್ಲಿ ಯಾಕೆ ಹೋಗ್ತೀರಾ ಫ್ರೆಂಡ್ಸ್, ಮನೇಲೇ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ನಿಮ್ಮ ಚಾನಲ್ ಇದು, ನಮ್ಮ ಚಾನಲ್ ಅಲ್ಲ, ನಿಮ್ಗೋಸ್ಕರನೇ ಇದೆಲ್ಲ ವೆರೈಟೀಸ್ ನೋಡಿಸಿ ಮಾಡಿಸ್ತಾ ಇರೋದು. ಹೋಟೆಲಲ್ಲಿ ಏನೇನೋ ಆಯಿಲ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಹೆಲ್ದಿ ಆಗಿರೋ ಚಿಕನ್ ತಂದು ಹೆಲ್ದಿಯಾಗಿ ನಾವೇ ಮಾಡ್ಕೊಂಡು ನಾವೇ ತಿನ್ನೋಣ. ನೋಡಿ ಈಗ ಕಾರ್ನ್ಫ್ಲೋರ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತೆ ಮ್ಯಾರಿನೇಟ್ಗೋಸ್ಕರ ನಾವು ಲಿಡ್ ಕ್ಲೋಸ್ ಮಾಡಿ ನೋಡಿ ಫ್ರೆಂಡ್ಸ್, ಕಬಾಬ್ ಮ್ಯಾರಿನೇಟ್ ಆಗಿದೆ. ನೋಡಿ ಫ್ರೆಂಡ್ಸ್, ಯಮ್ಮಿ colorful, spicy kebab is ready now. You can have it in the evening. Okay, bye, take care. Please subscribe to my channel. ಇದು ನಮ್ಮ ಚಾನಲ್ ಅಲ್ಲ, ನಿಮ್ಮ ಚಾನಲ್. ಸೊ ಇವಾಗಲೂ ನಮ್ಗೆ ನೀವು ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಟೇಕ್ ಕೇರ್, ಬಾಯ್.